ಹಿಂದೆ ನಾನು ರಾಸಾಯನಿಕ ಗೊಬ್ಬರಗಳ ಮೇಲೆ ಹೆಚ್ಚು ಅವಲಂಬಿತನಾಗಿದ್ದೆ. ಆದಾಗ್ಯೂ ಈ ಸಾವಯವ ಗೊಬ್ಬರಗಳಿಗೆ ಬದಲಾಯಿಸಿದ ನಂತರ ಉತ್ಪನ್ನಗಳು ವಾಣಿಜ್ಯ ಮಾರಾಟಕ್ಕೆ ಅತ್ಯುತ್ತಮವಾಗಿದ್ದವು ಮತ್ತು ನಾವು ಅದನ್ನು ನಮ್ಮ ಸ್ವಂತ ಮನೆಯ ಅಗತ್ಯಗಳನ್ನು ಪೂರೈಸಲು ಬಳಸಿಕೊಂಡೆವು. ಬೆಳೆಗಳು ಹಚ್ಚ ಹಸಿರಾಗಿ ಮತ್ತು ಹಸಿರಾಗಿ ಉಳಿದವು, ಅವುಗಳ ನೈಸರ್ಗಿಕ ಬಣ್ಣವನ್ನು ಮತ್ತು ಹೊಳಪನ್ನು ಉಳಿಸಿಕೊಂಡವು. ಇದಕ್ಕೂ ಮೊದಲು ನಾನು ಬಟರ್ ಬೀನ್ಸ್ ಅನ್ನು ಬೆಳೆಸಿದಾಗಲೆಲ್ಲ ಬೆಳೆ ಆಗಾಗ್ಗೆ ಬೇರು ಕೊಳೆ ರೋಗದಿಂದ ಬಳಲುತ್ತಿತ್ತು. ಅದಕ್ಕಾಗಿಯೇ ನಾನು ಎಪಿಕೆಎಸ್ಗೆ ಆರ್ಡರ್ ಮಾಡಿ ಅವರ ಉತ್ಪನ್ನಗಳಾದ ಅಭಿಮಾನ್ ಮತ್ತು ಆರ್ಬಿಕ್ಸ್ ಅನ್ನು ಖರೀದಿಸಿದೆ. ನಮಸ್ಕಾರ, ನನ್ನ ಹೆಸರು ರಮೇಶ್. ನಾನು ಮುನ್ನಾರ್ ಪ್ರದೇಶದವನು. ನಮ್ಮ ಪ್ರದೇಶವು ಪ್ರಧಾನವಾಗಿ ಚಹಾ ತೋಟಗಳಿಂದ ಆವೃತವಾಗಿರುವುದರಿಂದ ಪ್ರತಿಯೊಬ್ಬ ನಿವಾಸಿಗೂ ವೈಯಕ್ತಿಕ ಕೃಷಿಗಾಗಿ ಒಂದು ಸಣ್ಣ ಜಮೀನನ್ನು ನೀಡಲಾಗಿದೆ. ಈ ಪ್ಲಾಟ್ಗಳಲ್ಲಿ ನಾವು ಬಟರ್ ಬೀನ್ಸ್ ಸೇರಿದಂತೆ ವಿವಿಧ ತರಕಾರಿಗಳನ್ನು ಬೆಳೆಸುತ್ತೇವೆ. ಹಿಂದೆ ನಾವು ರಾಸಾಯನಿಕ ಕೀಟನಾಶಕಗಳು ಮತ್ತು ರಸಗೊಬ್ಬರಗಳನ್ನು ಹೆಚ್ಚು ಅವಲಂಬಿಸಿದ್ದೇವೆ. ಪರಿಣಾಮವಾಗಿ ನಮ್ಮ ಬಟರ್ ಬೀನ್ಸ್ ಬೆಳೆಗಳು ಆಗಾಗ್ಗೆ ಕೊಳೆ ರೋಗಗಳಿಂದ ಬಳಲುತ್ತಿದ್ದವು. ಮಳೆಗಾಲದಲ್ಲಿ ಇದು ವಿಶೇಷವಾಗಿ ತೀವ್ರವಾಗಿತ್ತು. ಕೇವಲ ಒಂದು ವಾರದೊಳಗೆ ಬೆಳೆಗಳು ಹಾನಿಗೊಳಗಾಗುತ್ತವೆ. ಇದು ಇಳುವರಿಯಲ್ಲಿ ತೀವ್ರ ಕುಸಿತಕ್ಕೆ ಕಾರಣವಾಗುತ್ತದೆ. ಈ ಅವಧಿಯಲ್ಲಿಯೇ ನಾವು ಆನ್ಲೈನ್ ಚಾನೆಲ್ಗಳ ಮೂಲಕ ಎಪಿಕೆಎಸ್ ಸಾವಯವ ಉತ್ಪನ್ನಗಳ ಬಗ್ಗೆ ತಿಳಿದುಕೊಂಡೆವು. ಅವರನ್ನು ಸಂಪರ್ಕಿಸಿದ ನಂತರ ಅವರು ನಿರ್ದಿಷ್ಟ ಉತ್ಪನ್ನಗಳನ್ನು ಶಿಫಾರಸು ಮಾಡಿದರು. ಅಭಿಮಾನ್ ಮತ್ತು ಆರ್ಬಿಕ್ಸ್ ಈ ಉತ್ಪನ್ನಗಳನ್ನು ಖರೀದಿಸಿ ಬಳಸಲು ಪ್ರಾರಂಭಿಸಿದ ನಂತರ ನಮ್ಮ ಬೆಳೆಗಳಲ್ಲಿ ಗಮನಾರ್ಹ ರೂಪಾಂತರವನ್ನು ನಾವು ಗಮನಿಸಿದ್ದೇವೆ. ಹಳದಿ ಚುಕ್ಕೆ ರೋಗ ಮತ್ತು ಕೊಳೆಯುವಿಕೆಯಂತಹ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ನಿಯಂತ್ರಣಕ್ಕೆ ತರಲಾಯಿತು. ಹಿಂದೆ ಅತಿಯಾಗಿ ಉದುರುತ್ತಿದ್ದ ಹೂವುಗಳು ಈಗ ದೃಢವಾಗಿ ಉಳಿದು ಆರೋಗ್ಯಕರ ಬೀಜಕೋಶಗಳಾಗಿ ಯಶಸ್ವಿಯಾಗಿ ಬೆಳೆದವು. ನಾವು ಈ ಉತ್ಪನ್ನಗಳನ್ನು ಪ್ರತಿ ಟ್ಯಾಂಕ್ ನೀರಿಗೆ 250 ಮಿಲಿ ಬೆರೆಸಿ 10 ರಿಂದ 15 ದಿನಗಳ ಮಧ್ಯಂತರದಲ್ಲಿ ಬೆಳೆಗಳಿಗೆ ಸಿಂಪಡಿಸುವ ಮೂಲಕ ಅನ್ವಯಿಸಿದ್ದೇವೆ. ನಾವು ಒಟ್ಟು 3 ಬಾರಿ ಅಭಿಮಾನ್ ಅನ್ನು ಉಪಯೋಗಿಸಿದ್ದೇವೆ. ಇದು ಬೇರು ಹಾನಿ ಮತ್ತು ಕೊಳೆತ ರೋಗಗಳನ್ನು ತಡೆಗಟ್ಟುವಲ್ಲಿ ಪರಿಣಾಮಕಾರಿ ಎಂದು ಸಾಬೀತಾಯಿತು. ತರುವಾಯ ನಾವು ತಿಂಗಳಿಗೊಮ್ಮೆ ಆರ್ಬಿಕ್ಸ್ ಅನ್ನು ಉಪಯೋಗಿಸಿದ್ದೇವೆ. ಈ ಉತ್ಪನ್ನವು ಸಸ್ಯಗಳ ಒಟ್ಟಾರೆ ಬೆಳವಣಿಗೆಯನ್ನು ಹೆಚ್ಚಿಸಿತು ಮತ್ತು ಹೂವುಗಳ ಉದುರುವಿಕೆಯನ್ನು ಗಮನಾರ್ಹವಾಗಿ ಕಡಿಮೆ ಮಾಡಿತು. ಪರಿಣಾಮವಾಗಿ ಬೀಜಕೋಶಗಳ ತೂಕ ಹೆಚ್ಚಾಯಿತು ಮತ್ತು ನಾವು ಉತ್ತಮ ಗುಣಮಟ್ಟದ ಇಳುವರಿಯನ್ನು ಸಾಧಿಸಿದ್ದೇವೆ. ಇದಲ್ಲದೆ ಬೆಳೆಗಳು ಅವುಗಳ ನೈಸರ್ಗಿಕ ಬಣ್ಣ ಮತ್ತು ಹೊಳಪನ್ನು ಉಳಿಸಿಕೊಂಡವು. ಇದು ಮಾರುಕಟ್ಟೆಯಲ್ಲಿ ಅವುಗಳಿಗೆ ಅತ್ಯುತ್ತಮ ಸ್ವಾಗತವನ್ನು ಪಡೆಯುವುದನ್ನು ಖಚಿತಪಡಿಸಿತು. ನಂತರ ನಾವು ಈ ಉತ್ಪನ್ನಗಳ ಬಳಕೆಯನ್ನು ಪ್ಯಾಷನ್ ಫ್ರೂಟ್ ಮತ್ತು ಟೀ ಟೊಮೆಟೊಗಳಂತಹ ಇತರ ಬೆಳೆಗಳಿಗೆ ವಿಸ್ತರಿಸಿದೆವು. ಆ ಬೆಳೆಗಳಲ್ಲಿಯೂ ಸಹ ನಾವು ಬಲವಾದ ಬೆಳವಣಿಗೆಯನ್ನು ಕಂಡಿದ್ದೇವೆ ಮತ್ತು ಸಮೃದ್ಧ ಇಳುವರಿಯನ್ನು ಸಾಧಿಸಿದ್ದೇವೆ. ನಮ್ಮ ತೋಟವು ಸುಮಾರು 10 ಸೆಂಟ್ಸ್ ವಿಸ್ತೀರ್ಣವನ್ನು ಹೊಂದಿದೆ. ಇದರಲ್ಲಿ ನಮ್ಮ ಮನೆಯ ಅಗತ್ಯಗಳಿಗೆ ಅಗತ್ಯವಾದ ವಿವಿಧ ತರಕಾರಿಗಳನ್ನು ನಾವು ಬೆಳೆಯುತ್ತೇವೆ: ಗೆಡ್ಡೆಗಳು, ಬಟಾಣಿ, ಟೊಮೆಟೊ ಮತ್ತು ಈರುಳ್ಳಿ. ನಮ್ಮ ಎಲ್ಲಾ ಬೆಳೆಗಳಲ್ಲಿ ಈ ಸಾವಯವ ಉತ್ಪನ್ನಗಳನ್ನು ಬಳಸುವುದರಿಂದ ನಾವು ಅತ್ಯುತ್ತಮ ಫಲಿತಾಂಶಗಳನ್ನು ಸಾಧಿಸಿದ್ದೇವೆ. ನಮ್ಮ ಇಳುವರಿ ಮೊದಲಿಗಿಂತ ಗಮನಾರ್ಹವಾಗಿ ಹೆಚ್ಚಾಗಿದೆ. ಬೆಳೆಗಳು ಆರೋಗ್ಯಕರ ಮತ್ತು ಬಲಿಷ್ಠವಾಗಿವೆ. ಇದಲ್ಲದೆ ಈ ತರಕಾರಿಗಳನ್ನು ಸೇವಿಸುವುದರಿಂದ ಯಾವುದೇ ಆರೋಗ್ಯ ಅಪಾಯಗಳಿಲ್ಲ. ನಮ್ಮ ಪ್ರದೇಶದ ಇತರರಿಗೂ ಸಕಾರಾತ್ಮಕ ಬದಲಾವಣೆಗಳು ಸ್ಪಷ್ಟವಾಗಿ ಗೋಚರಿಸುತ್ತವೆ. ವಾಸ್ತವವಾಗಿ ಗ್ರಾಹಕರು ನಮ್ಮ ಉತ್ಪನ್ನಗಳನ್ನು ಹೆಚ್ಚಿನ ಉತ್ಸಾಹದಿಂದ ಖರೀದಿಸುತ್ತಾರೆ.